ನಾನು ಅಧಿಕಾರದಲ್ಲಿರುವವರೆಗೆ ಯಾವುದೇ ಯೋಜನೆಗಾಗಿ ಕಾರವಾರದ ಟ್ಯಾಗೋರ್ ಕಡಲ ತೀರವನ್ನು ಬಿಟ್ಟುಕೊಡುವುದಿಲ್ಲ. ಈ ಬಗ್ಗೆ ಯಾರಿಗೂ ಆತಂಕ ಬೇಡ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಘೋಷಿಸಿದ್ದಾರೆ. ಕಾರವಾರ ನಗರದ ಅಜ್ವಿ ಓಷಿಯನ್ ಬಳಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಸಮಾನ ಮನಸ್ಕರ ನಾಗರಿಕ ಸಮಿತಿ ವತಿಯಿಂದ ಆಯೋಜಿಸಲಾದ ಕಾರವಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರೂವಾರಿ ಹಾಗೂ ಮಂಜುಗುಣಿ ಗಂಗಾವಳಿ ಮುಂತಾದ ಹಲವಾರು ಸೇತುವೆಗಳನ್ನು ನಿರ್ಮಿಸಿ ಸೇತುವೆಗಳ ಸರದಾರ ಎಂಬ ಬಿರುದಾಂಕಿತ ಶಾಸಕ ಸತೀಶ್ ಸೈಲ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಉತ್ತರ ಕನ್ನಡ ಜಿಲ್ಲೆಗೆ ಮತ್ತಷ್ಟು ಉದ್ಯಮ ಬರಬೇಕಾಗಿದೆ. ಇದಕ್ಕೆ ಸರ್ಕಾರದ ವತಿಯಿಂದ 24x7 ವಿದ್ಯುತ್ ಪೂರೈಕೆ, 5-6 ವರ್ಷಗಳ ಕಾಲ ತೆರಿಗೆ ವಿನಾಯಿತಿ ನೀಡಿದ್ರೆ ಹೆಚ್ಚಿನ ಉದ್ಯಮಗಳು ಜಿಲ್ಲೆಗೆ ಬರಲು ಸಾಧ್ಯವಾಗಲಿದೆ ಎಂದರು. ಪಕ್ಕದ ಗೋವಾ ರಾಜ್ಯ ಚೆನ್ನಾಗಿ ಅಭಿವೃದ್ಧಿಯಾಗಿರುವುದು ಹೌದಾದ್ರೂ ಈ ಅಭಿವೃದ್ಧಿಯಲ್ಲಿ ನಮ್ಮ ಜಿಲ್ಲೆಯವರ ಕೊಡುಗೆಯೇ ಇದೆ. ಆರ್.ವಿ. ದೇಶಪಾಂಡೆ ಅವರು 40 ವರ್ಷ ಜಿಲ್ಲೆಯನ್ನ ಆಳಿದ್ರು. ಆ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನ ಎಷ್ಟೋ ಎತ್ತರಕ್ಕೆ ಒಯ್ಯಬಹುದಿತ್ತು ಎಂದರು. ಕಾರವಾರಕ್ಕೆ ಮೆಡಿಕಲ್ ಕಾಲೇಜು ಬಂದ ಸಂದರ್ಭ, ಅಡಚಣೆ, ವಿಘ್ನಗಳ ಕುರಿತು ವಿವರಿಸಿದ್ದ ಶಾಸಕ ಸೈಲ್ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜು ಆರಂಭಕ್ಕೆ ಮಾಡಿದ ನಾನಾ ಕಸರತ್ತು ವಿವರಿಸಿದ್ರು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಷಯದಲ್ಲೂ ಕೊನೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ ನಂತರ ಸಿಎಂ, ಡಿಸಿಎಂ ಸ್ವತಃ ಬಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಘೋಷಿಸಿದ್ದಲ್ಲದೆ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಕೂಡ ಮಾಡಿದ್ದಾರೆ. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಭಿವೃದ್ಧಿಗೆ ಭವಿಷ್ಯದಲ್ಲಿ 450 ಕೋಟಿ ರೂಪಾಯಿವರೆಗೆ ತಲುಪಲಿದೆ ಎಂಬ ಭರವಸೆ ಇದೆ ಎಂದರು. ಈ ಕಾಲೇಜಿನ ಬಗ್ಗೆ ಹೇಳಬೇಕಂತಾದ್ರೆ ನನಗೆ ಇವತ್ತು ಗೊತ್ತುಂಟು. ಈ ಕಾಲೇಜು KLS ಕರ್ನಾಟಕ ಲಿಂಗಾಯತ್ ಸೊಸೈಟಿ KLS ಇದಕ್ಕೆ ಒಡಂಬಡಿಕೆ ಆಗಿತ್ತು. ಅಂದರೆ ಈ ಹಾಸ್ಪಿಟಲನ್ನು ದೇ ಕ್ಯಾನ್ ಯೂಸ್ ಫಾರ್ ದೇರ್ ಮೆಡಿಕಲ್ ಕಾಲೇಜ್ ಅಂತ. MCI ಅಂದರೆ ಮೆಡಿಕಲ್ ಇದ್ರೆ, ಇಫ್ ಯು ಆರ್ ಯೂಸಿಂಗ್ ದ ಮೆಡಿಕಲ್ ಕಾಲೇಜ್ ವಿದಿನ್ 10 ಕಿಲೋಮೀಟರ್ ಯು ಹ್ಯಾವ್ ಟು ಹ್ಯಾವ್ ನಿಮ್ಮ ಸ್ಟೇಟ್ ಇದು ಏನಂದರೆ ಅದಕ್ಕೆ ಕಾಲೇಜು ಅಂದರೆ ಎಜುಕೇಷನ್ ಕೊಡಲಿಕ್ಕೆ ಮತ್ತು ಸ್ಟೇ ಮಾಡಲಿಕ್ಕೆ ಅವರಿಗೆ ಕ್ಯಾಂಪಸನ್ನು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡಬೇಕಂತ ಇತ್ತು. ಕಾರವಾರ ಶ್ರೀ ರಾಮಕೃಷ್ಣಾಶ್ರಮದ ಸ್ವಾಮಿ ಭವೇಶಾನಂದರು ಮಾತನಾಡಿ, ಶಾಸಕ ಸತೀಶ್ ಸೈಲ್ ಶಾಸಕರಾದ ನಂತರ ಎಲ್ಲಾ ಕ್ಷೇತ್ರಗಳಲ್ಲಿ ಬಡವರ ಏಳಿಗೆಗಾಗಿ ತಮ್ಮ ಜೀವನ ಅರ್ಪಣೆ ಮಾಡಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಂದು ಜಿಲ್ಲೆಯ ಬಡವರ ಚಿಕಿತ್ಸೆಗೆ ನೆರವಾಗಿದ್ದಾರೆ ಎಂದರು. ಫಾದರ್ ರಿಚರ್ಡ್ ರೋಡ್ರಿಗೀಸ್ ಮಾತನಾಡಿ, ಶಾಸಕ ಸತೀಶ್ ಸೈಲ್ ಅವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲಕ ಆರೋಗ್ಯ ಸೇತುವೆ ಕೂಡ ನಿರ್ಮಿಸಿದ್ದಾರೆ. SSS ಎಂದ್ರೆ ಸೂಪರ್ ಸ್ಪೆಷಾಲಿಟಿ ಶ್ರೀ ಸತೀಶ್ ಸೈಲ್ ಎಂದು ಹೇಳಿದ್ರು. ಹಾಜಿ ಮುಜಾಮಿಲ್ ಮಾಂಡ್ಲಿಕ್ ಮಾತನಾಡಿ, ಯಾರಿಂದಲೂ ಸಾಧ್ಯವಾಗದ ಕೆಲಸ, ಕನಸು ಸತೀಶ್ ಸೈಲ್ ಮಾಡಿ ತೋರಿಸಿದ್ದಾರೆ. ಇಂತಹ ಶಾಸಕರು ದೊರೆತಿದ್ದು ಕಾರವಾರಿಗರ ಭಾಗ್ಯ. ಶಾಸಕ ಸತೀಶ್ ಸೈಲ್ ಅವರು ಭವಿಷ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಲಿ ಎಂದರು. सुपर स्पेशलिटी हॉस्पिटल का ख्याल आया है। यूं तो यहाँ कारोबार में बहुत सारे MLA आए, यूं तो कारोबार में बहुत से MLA आए, मगर हमारे भाग्य जागे हैं जो हमने आपको पाया है। हमारे भाग्य जागे हैं जो हमने आपको पाया है। सर, मेरी तरफ से आपके लिए शुभकामनाएं हैं। अब आप और बहुत तरक्की करें। अगर मेरे दिल की बात आप पूछेंगे तो मैं कहता हूँ कि आप चीफ मिनिस्टर ऑफ कर्नाटका बन जाए। आप तमाम लोग इसके लिए अपने अपने तौर पर आप दुआ करें। और मैं ज़्यादा बोलता नहीं, टाइम कम है और इसलिए आप तमामों का बहुत. ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಜನಪ್ರತಿನಿಧಿಗಳನ್ನ ಪ್ರಶ್ನಿಸುವ ಶಕ್ತಿ ಜನಸಾಮಾನ್ಯರಿಗೆ ಇರಬೇಕು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರುವುದು ದೊಡ್ಡದಲ್ಲ. ಇದಕ್ಕೆ ಬೇಕಾದ ಯಂತ್ರೋಪಕರಣ, ತಜ್ಞ ವೈದ್ಯರನ್ನ ತರುವುದು ಸಾಧನೆ. ಸರ್ಕಾರದ ಬಳಿ ಹಣ ಇಲ್ಲ. ಮಕ್ಕಳಂತೆ ರಚ್ಚು ಹಿಡಿದು ಅನುದಾನ ತರುವುದು ಶಾಸಕ ಸೈಲ್ ಅವರ ವ್ಯಕ್ತಿತ್ವ. ಸರ್ಕಾರದಿಂದ ತಂದ ಅನುದಾನ ಸರಿಯಾಗಿ ಬಳಸಲಿ ಎಂದರು. ಇವರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಬಟ್ ನನಗೇನು ಗೊತ್ತಿಲ್ಲ. ಆದರೆ ನಾನು ಇವತ್ತಿನವರೆಗೆ ಅವರ ಸಂಪರ್ಕದಲ್ಲಿದ್ದೇನೆ. ನಿಮ್ಮೆಲ್ಲರ ಈ ಕರಾವಳಿ ಮುಂಜಾವು ಕೊಟ್ಟಂಥ ಪ್ರೀತಿಯ ಸಂದರ್ಭದಲ್ಲಿ ಒಂದು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ನನಗೆ ಅವರಿಂದ ಏನೂ ಲಾಭ ಆಗಬೇಕಾಗಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕಂದರೆ ಮುಂಜಾವು ಇವತ್ತು ನನ್ನ ಪತ್ರಿಕೋದ್ಯಮ ಅಭಿವೃದ್ಧಿ ಪತ್ರಿಕೋದ್ಯಮ ಅಂಥೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇದೆ. ನನಗೆ
ಯಾಕಂತ ಹೇಳಿದರೆ ನನಗೆ ಮುಂದೆ ನಾನು ಗಳಿಸ್ಬೇಕು, ಇನ್ನೂ ಶ್ರೀಮಂತ ಆಗಬೇಕು ಅನ್ನೋ ಆಶೆ ನನಗೆ ಎಂದಿಗೂ ಇಲ್ಲ. ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ವಕೀಲ ಎಸ್ಪಿ ಕಾಮತ್ ಮಾತನಾಡಿ, ಟಾಗೋರ್ ಕಡಲ ತೀರ ದೇವರು ನೀಡಿದ ಪರಿಸರ, ಇದನ್ನ ಉಳಿಸಿಕೊಳ್ಬೇಕು. ಶಾಸಕ ಸತೀಶ್ ಸೈಲ್ ನಾನಾ ರೀತಿಯ ಸವಾಲುಗಳನ್ನ ಎದುರಿಸಿ ಬದುಕಿನಲ್ಲಿ ಗೆದ್ದಿದ್ದಾರೆ. ಇಂತಹ ಜನಪ್ರತಿನಿಧಿ ಬಹಳ ದಿನಗಳ ನಂತರ ದೊರಕಿದ್ದಾರೆ ಎಂದರು. आता तुम्ही पळयत जाता इतलं सुंदर एक दृश्य सांगा. आणि हे दृश्य कारवारचे प्रतीक. आणि हांवें जेन्ना कारवार म्हणटा, कारवार अंकोला येता, कारण आतां अंकोला कारवारच्यान दूर ना. आनी नडुमास्केरी हांणी सांगिल्ल्या प्रमाणे 20 मिनिटात ते वचून येतात, वचचे जाता म्हणून. आज कारवार अंकोला आमी 20 मिनिटात आमी वचून वचचे जाता आणि 20 मिनिटात येवचे शकतात. सो कारवार अंकोलाचे हे एक ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರವಾರ ಅಂಕೋಲಾ ಕ್ಷೇತ್ರದ ಸಮಾನ ಮನಸ್ಕರ ನಾಗರಿಕ ಸಮಿತಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್, ಶಾಸಕ ಸತೀಶ್ ಸೈಲ್ ಎಲ್ಲಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಕಾರವಾರಕ್ಕೆ ಬರಲು ಯಶಸ್ವಿ ಪ್ರಯತ್ನ ಮಾಡಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಸ್ವತಃ ಸಿಎಂ ಅವರೇ ಬಂದು ಘೋಷಿಸುವಂತೆ ಮಾಡುವ ಮೂಲಕ ಆರೋಗ್ಯ ಕ್ಷೇತ್ರದ ರಾಯಭಾರಿಯಾಗಿದ್ದಾರೆ ಎಂದರು. ಆರೋಗ್ಯ ಕ್ಷೇತ್ರಕ್ಕೆ ಅವರಿಗೆ ನಾವು ಕರೆಯುವುದು ಏನಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದ ರಾಯಭಾರಿ ಅಂತ ನಾವು ಈ ಸಮಯದಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೂ ಹಲವು ಪ್ರಯತ್ನಗಳು ಅವರು ಮಾಡಿದ್ದಾರೆ. ಇನ್ನೊಂದು ಮಾಡಿದ್ದಾರೆ ಏನು ಕೇಳಿದ್ರೆ, ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮಗೆ ಸ್ವಲ್ಪ ದೂರ ಆದಾಗ ಅವರು ತಮ್ಮ ಕುಮಟಾದಲ್ಲಿರುವ ಜಾಗದಲ್ಲಿ ಖಾಸಗಿ ಆಸ್ಪತ್ರೆ ತರಲು ಆರಂಭದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಕಾರವಾರ ಅಂಕೋಲಾ ಕ್ಷೇತ್ರದ ಸಮಾನ ಮನಸ್ಕರ ನಾಗರಿಕ ಸಮಿತಿ ಜೊತೆಯಲ್ಲಿ ಕಾರವಾರ ಅಂಕೋಲಾದ ನೂರಾರು ಸಂಘ ಸಂಸ್ಥೆಯವರು ಇದೇ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಿದ್ರು. ಕಾರವಾರ ಅಂಕೋಲಾ ಕ್ಷೇತ್ರದ ಸಮಾನ ಮನಸ್ಕರ ನಾಗರಿಕ ಸಮಿತಿ ಸಂಚಾಲಕ ರಾಮಾ ನಾಯ್ಕ್ ಸನ್ಮಾನ ಪತ್ರ ವಾಚಿಸಿದ್ರು.